ಎಲ್ಲರಿಗೂ ನಮಸ್ತೆ. ನಾನು ಈ ದಿನ ಮಳೆಗಾಲ ಹಾಗೂ ಬೇಸಿಗೆ ಕೊನೆಯಲ್ಲಿ ಸಿಗುವಂಥ ಹಲಸಿನ ಹಣ್ಣಿನ ಒಂದು ಖಾದ್ಯವನ್ನು ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಈ ಕಪ್ಪಿನ ಅಳತೆಯಲ್ಲಿ ನಾನಿವತ್ತು ಹಲಸಿನ ಹಣ್ಣನ್ನು ತೆಗೆದುಕೊಳ್ತಾ ಇದ್ದೇನೆ. ಹಲಸಿನ ಹಣ್ಣು ಆರೋಗ್ಯಕ್ಕೆ ತುಂಬ ಉತ್ತಮವಾಗಿದೆ. ಅದನ್ನು ಮಾತ್ರ ಮಳೆಗಾಲದಲ್ಲಿ ನಾವು ಮಕ್ಕಳಿಗಾಗಲಿ ದೊಡ್ಡವರಾಗಲಿ ಹಸಿಯಾಗಿ ತಿನ್ನಬಾರ್ದು ಜಾಸ್ತಿ. ಅದಕ್ಕಾಗಿ ಬೇಯಿಸಿ ವಿವಿಧ ಖಾದ್ಯಗಳನ್ನು ನಾವು ಮಾಡಿ ತಿನ್ನೋಣ. ಆರೋಗ್ಯಕ್ಕೆ ಬಹಳ ಉತ್ತಮವಾಗಿರ್ತದೆ. ನೋಡ್ಕೊಳ್ಳಿ, ನಾನಿವತ್ತು ಈ ಕಪ್ಪಲ್ಲಿ 1 ಕಪ್ ಹಲಸಿನ ಹಣ್ಣಿನ ಸೊಳೆಯನ್ನು ತೆಗೆದುಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಅದರಲ್ಲಿ ಇಂಬ ಮತ್ತು ಬಕ್ಕೆ ಅಂತ ಬರ್ತದೆ. ನಾನು ಇದು ಇಂಬ ಅಂತ ತೊಗೊಂಡಿದ್ದೇನೆ. ಅದನ್ನು ಇನ್ನೂ ಚಿಕ್ಕ ಚಿಕ್ಕದಾಗಿ, ಬಕ್ಕೆ ಬಂದರೆ ಇನ್ನೂ ಚಿಕ್ಕ ಚಿಕ್ಕದಾಗಿ ಕಟ್ ಆಗ್ತದೆ. ಈ ಪಾಯಸಕ್ಕೆ ಹಾಕೋದಕ್ಕೋಸ್ಕರ 2 ಚಮಚ ನಾನು ಚಿರೋಟಿ ರವೆಯನ್ನು ತೆಗೆದುಕೊಂಡಿದ್ದೇನೆ ಹಾಗೂ 1 ಚಮಚ ಗೋಡಂಬಿಯನ್ನು ಎಮ್ಮೆಯನ್ನು ತೆಗೆದುಕೊಂಡಿದ್ದೇನೆ. ಅದನ್ನು ನಾವು ಗ್ಯಾಸ್ ಮೇಲೆ ಪಾತ್ರೆ ಇಟ್ಟು ತುಪ್ಪ ಹಾಕಿ ಫ್ರೈ ಮಾಡ್ಕೊಳ್ಳೋಣ. 1 ಚಮಚ ತುಪ್ಪ ಹಾಕಿದ್ದೇನೆ. ಗೋಡಂಬಿನೂ ಕೂಡ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ನಾನು 2 ಚಮಚ ರವೆಯನ್ನು ಕೂಡ ಇದರಲ್ಲೇ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ರವೆ ತುಂಬಾ ಹಾಕಬಾರ್ದು. ನೋಡಿ, 2 ಚಮಚ ಮಾತ್ರ ಹಾಕ್ಕೊಳ್ಬೇಕು ಚಮಚದಲ್ಲಿ. ಜಾಸ್ತಿ ಹಾಕಿದರೆ ಮಂದ ಆಗಿರ್ತದೆ, ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ನಾನು ಚಮಚದಲ್ಲಿ 2 ಚಮಚ ರವೆನ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೇನೆ. ಅದು ಗರಂ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈ ಚಮಚದಲ್ಲಿ 2 ಚಮಚ ರವೆ ಮಾತ್ರ ಹಾಕ್ಕೊಂಡಿದ್ದೇನೆ. ಯಾವುದೇ ಕಾರಣಕ್ಕೂ ಜಾಸ್ತಿ ಹಾಕ್ಕೊಳ್ಬೇಡಿ, ಮಂದ ಜಾಸ್ತಿ ಆಗ್ತದೆ, ಚೆನ್ನಾಗಿ ಬರೋದಿಲ್ಲ. 2 ಚಮಚ ಹಾಕಿ ಕೆಂಪಗೆ ಆಗೋ ತನಕ ಹುರಿಬೇಕು. ಹಲಸಿನ ಹಣ್ಣಿಂದ ನಾವು ಬೇರೆ ಬೇರೆ ಖಾದ್ಯವನ್ನು ಮಾಡ್ಬೋದು. ಹಲಸಿನ ಕಾಯಿಯ ಸೊಳೆಯಿಂದ ಪದಾರ್ಥವನ್ನು ಕೂಡ ಮಾಡ್ಬೋದು ನಾವು. ಯಾಕಂತ ಹೇಳಿದರೆ ಎಲ್ಲವನ್ನು ಮಳೆಗಾಲದಲ್ಲಿ ಅಂಗಡಿಯಿಂದ ಕೊಂಡು ತಂದು ತಿನ್ನೋದಕ್ಕಿಂತ ನಮ್ಮ ಸುತ್ತಮುತ್ತ ಸಿಗುವ ಪದಾರ್ಥಗಳನ್ನು ಉಪಯೋಗಿಸಿ ನಾವು ತಿನ್ಬೋದು. ಆರೋಗ್ಯಕ್ಕೂ ಕೂಡ ಉತ್ತಮವಾಗಿರ್ತದೆ. ಯಾಕಂತ ಹೇಳಿದರೆ ಯಾವುದೇ ಕೆಮಿಕಲ್ ಹಾಕಿ ಬೆಳೆದಿರೋದಿಲ್ಲ. ಅವುಗಳನ್ನು ಮನೆ ಸುತ್ತಮುತ್ತವೇ ಸಿಗುವಂಥದ್ದು. ಹಾಗಾಗಿ ನಾವು ಅವುಗಳನ್ನು ಮಳೆಗಾಲದಲ್ಲಿ ವರ್ಷಕ್ಕೊಮ್ಮೆ ಆದರೂ ಮಾಡಿ ತಿನ್ನಬೇಕು. ಆರೋಗ್ಯಕ್ಕೆ ಉತ್ತಮವಾಗಿರ್ತದೆ. ನೋಡಿ, ಇಷ್ಟು ಕೆಂಪಾದರೆ ಸಾಕಾಗ್ತದೆ ರವೆ. ನಾನು ಇದನ್ನು ತೆಗೆದಿಟ್ಕೊಂಡು ಅದೇ ಪಾತ್ರೆಗೆ 2 ಚಮಚ ತುಪ್ಪವನ್ನು ಹಾಕ್ಕೊಂಡು ಹೆಚ್ಚಿಟ್ಕೊಂಡಂಥ ಹಲಸಿನ ಹಣ್ಣಿನ ಸೊಳೆಯನ್ನು ಹಾಕಿ ಫ್ರೈ ಮಾಡ್ಕೊಳ್ತೇನೆ. ಯಾಕಂತ ಹೇಳಿದರೆ ಅದು ಘಮ ಒಳ್ಳೆ ಬರ್ತದೆ. ನೀವು ಬಕ್ಕೆ ಹಣ್ಣಿನ ಸೊಳೆ ಏನಾದರೂ ನಿಮಗೆ ಸಿಕ್ಕಿತಂತಾದರೆ ಈ ಥರ ಫ್ರೈ ಮಾಡಿದವರು 2 ಲೋಟ ನೀರು ಹಾಕಿಬಿಟ್ಟು 10 ನಿಮಿಷ ಇದರಲ್ಲೇ ಬೇಯಿಸ್ಕೊಳ್ಬೇಕಾಗ್ತದೆ. ನೆನಪಿರಲಿ, ಇಲ್ಲಾಂದರೆ ಚೆನ್ನಾಗಿ ಬೇಯೋದಿಲ್ಲ, ಅದು ಚೆನ್ನಾಗಿ ಬರೋದಿಲ್ಲ ಪಾಯಸ. ಬೇಯಿಸ್ಕೊಳ್ಳೇಬೇಕು. ಇದು ಮೆತ್ತಗಿರೋದ್ರಿಂದ ನಾನು 1-2 ನಿಮಿಷ ಮಾತ್ರ ಫ್ರೈ ಮಾಡ್ತೇನೆ. ಜಾಸ್ತಿ ಫ್ರೈ ಮಾಡಬಾರ್ದು, ಗಟ್ಟಿ ಆಗ್ತದೆ. 2 ನಿಮಿಷ ಫ್ರೈ ಮಾಡಿಬಿಟ್ಟು ತೆಗೆದುಕೊಂಡು ಸೈಡಿಗೆ ಇಟ್ಕೊಳ್ತೇನೆ. ಸೈಡಿಗೆ ಇಟ್ಕೊಂಡು ಅದೇ ಪಾತ್ರೆಗೆ ನಾನು ಒಂದು ಅರ್ಧ ಲೀಟರ್ ಹಾಲನ್ನು ಹಾಕಿಬಿಟ್ಟು ಪಾಯಸಕ್ಕೆ ರೆಡಿ ಮಾಡ್ಕೊಳ್ತೀನಿ. ನೋಡಿ, 2 ನಿಮಿಷ ಮಾತ್ರ ಫ್ರೈ ಮಾಡಿ ತೆಗಿಬೇಕು. ಇಷ್ಟ ಆಗಬೇಕು ನೋಡಿ, ಜಾಸ್ತಿ ಮಾಡಬಾರ್ದು. ನಾನು ಹಾಲನ್ನು ಅದೇ ಪಾತ್ರೆಗೆ ಹಾಕ್ಕೊಳ್ತೇನೆ. ಅರ್ಧ ಲೀಟರ್ ಹಾಲಿಗೆ 2 ಲೋಟ ಆಗುವಷ್ಟು ನೀರು ಹಾಕ್ಕೊಳ್ಳೋಣ, ಸಾಕಾಗ್ತದೆ. ಯಾಕಂತ ಹೇಳಿದರೆ ನಾವು ಮನೆಯಲ್ಲೇ ಮಾಡಿ ತಿನ್ನೋದ್ರಿಂದ ಕ್ವಾಲಿಟಿ ಮೇಂಟೈನ್ ಮಾಡಿ ತಿನ್ನೋಣ. ಯಾಕೆ ಸುಮ್ಮನೆ ಅದನ್ನು ಹಾಳು ಮಾಡ್ಕೊಂಡು ತಿನ್ನಬೇಕು. ಚೆನ್ನಾಗೇ ಮಾಡಿ ತಿನ್ನೋಣ. ಹೊರಗಡೆಯಂತೂ ಹಾಗೆ ಇರೋದಿಲ್ಲ. ನೋಡಿ, ಹಾಲು ಕುದೀತಾ ಇರುವಾಗ ಹುರಿದಿಟ್ಕೊಂಡಂಥ ರವೆಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ರವೆ ಸ್ವಲ್ಪ ಬೆಂದ ನಂತರ ನಾವು ಫ್ರೈ ಮಾಡಿ ಇಟ್ಕೊಂಡಂಥ ಹಲಸಿನ ಹಣ್ಣಿನ ಸೊಳೆಯನ್ನು ಹಾಕಬೇಕಾಗ್ತದೆ. ಇಲ್ಲಾಂದರೆ ಅದು ಹಾಲಾಗಿದ್ದರಿಂದ ಹಲಸಿನ ಹಣ್ಣಿನಲ್ಲಿ ಕೂಡ ಹುಳಿ ಅಂಶ ಇರೋದರಿಂದ ಒಡೆದು ಹೋಗುವ ಸಂಭವ ಇರ್ತದೆ. ಅದಕ್ಕೋಸ್ಕರ ನಾನು ಹಾಲು ಮತ್ತು ರವೆ ಕುದ್ದು ಮಿಕ್ಸ್ ಆದ ನಂತರವೇ ಸಕ್ಕರೆ ಕೂಡ ಮೊದಲೇ ಹಾಕ್ಕೊಳ್ತೇನೆ. ಹಾಕ್ಕೊಂಡು ನೋಡಿ, ಅರ್ಧ ಕಪ್ ಸಕ್ಕರೆನ ನಾನು ತೆಗೆದುಕೊಂಡಿದ್ದೇನೆ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಅದರಲ್ಲೂ ಸ್ವಲ್ಪ ಇಟ್ಟು ಮತ್ತೆ ನೋಡಿ ಹಾಕ್ಕೊಳ್ಳುವ ಅಂತ ಇಟ್ಕೊಂಡಿದ್ದೇನೆ. ಸಕ್ಕರೆ, ರವೆ, ಹಾಲು ಮಿಕ್ಸ್ ಆದ ನಂತರವೇ ಫ್ರೈ ಮಾಡಿ ಇಟ್ಕೊಂಡಂಥ ಹಲಸಿನ ಹಣ್ಣಿನ ಸೊಳೆಯನ್ನು ಅದಕ್ಕೆ ನಾವು ಹಾಕಿ ಬಿಡಬೇಕಾಗ್ತದೆ. 10 ನಿಮಿಷ ಆಗುವಷ್ಟು ಬಿಟ್ಟು ಕುದಿಸ್ಬೇಕು. ಅದರ ಜೊತೆಯಲ್ಲೇ ಇದನ್ನು 10 ನಿಮಿಷಕ್ಕೆ ಕುದಿಸಬೇಕು. ನೀವು ಬಕ್ಕೆ ಹಣ್ಣನ್ನು ಬೇಯಿಸಿದಂಥ ಹಣ್ಣಾದರೂ ಕೂಡ 10 ನಿಮಿಷ ಹಾಲು ಜೊತೆಯಲ್ಲಿ ಕುದಿಸಬೇಕು. ಅದು ಎಲ್ಲವೂ ಮಿಕ್ಸ್ ಆಗಿ ಅದರ ಟೇಸ್ಟ್ ಬಿಟ್ಟ ನಂತರವೇ ಪಾಯಸ ಚೆನ್ನಾಗಿ ಬರುವಂಥದ್ದು.
ಹಾಕ್ಬಿಟ್ಟು ತೆಗೆದ್ರೆ ಚೆನ್ನಾಗಿ ಬರೋದಿಲ್ಲ. ಒಂದು 4 ಏಲಕ್ಕಿನ ಸಕ್ಕರೆ ಹಾಕಿ ಗುದ್ದಿ ಇಟ್ಕೊಂಡಿದ್ದೇನೆ, ಅದನ್ನು ಕೂಡ ಹಾಕ್ತಾಯಿದ್ದೇನೆ. ನೋಡಿ, ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಲಿ, ಕುದಿ ಬರಲಿ. ಕುದ್ದು ದಪ್ಪ ಬರುವ ತನಕ ಬಿಡಬೇಕು ನಾವು ಅದನ್ನು. ಬಿಟ್ಟು ನಂತರ ನೋಡಿ ಕುದೀತಾ ಇದೆ ತುಂಬ ಚೆನ್ನಾಗಿ. ಹಾಗೆ ಕುದ್ದು ಪಾಯಸ ರೆಡಿ ಆಗಬೇಕು. ನೋಡಿ ಸ್ನೇಹಿತರೆ, ಇಂಥವುಗಳು ನಮ್ಮ ಮನೆಯ ಸುತ್ತಮುತ್ತ ಸಿಗುವಂಥ ಖಾದ್ಯಗಳು ಆರೋಗ್ಯಕ್ಕೆ ಬಹಳ ಉತ್ತಮವಾಗಿರ್ತದೆ ಇವುಗಳು. ಹಾಗಾಗಿ ನಾವು ಮಾಡಿ ತಿನ್ನೋಣ. ನಮ್ಮ ಮಕ್ಕಳಿಗೂ ಕೂಡ ಬೇಯಿಸಿ ಕೊಟ್ಟು ತಿಂದ ಹಾಗೆ ಆಗ್ತದೆ. ಹಸಿ ಸೊಳ್ಳೆಯನ್ನು ತಿನ್ನಬಾರ್ದು. ಇದನ್ನು ಕಪ್ಪಿಗೆ ಹಾಕಿ ನೋಡಿ ಸರ್ವ್ ಮಾಡಿಕೊಂಡು ತಿನ್ನಲಿಕ್ಕೆ ರೆಡಿ ಆಗ್ತಾ ಇದ್ದೇವೆ. ಹಾಗೆ ಸ್ನೇಹಿತರೆ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಎಲ್ಲವನ್ನು ಸಪೋರ್ಟ್ ಮಾಡಿ ಸ್ನೇಹಿತರೆ. ನಿಮ್ಮ ಸಪೋರ್ಟಿಂದನೇ ಯಾರಾದರೂ ಮುಂದೋಗಲಿಕ್ಕೆ ಸಾಧ್ಯ ಆಗ್ತದೆ. ನೋಡಿ, ಸರ್ವ್ ಮಾಡ್ಕೊಂಡಿದ್ದೇವೆ. ಪಾಯಸನ ಹೇಗಿದೆ ಅಂತ ತಿಂದುಬಿಟ್ಟು ನೋಡೋಣ. ನೀವು ಕೂಡ ಮಾಡಿ ತಿಂದುಬಿಟ್ಟು ಹೇಳಿ ಸ್ನೇಹಿತರೆ. ಎಲ್ಲರಿಗೂ ಥ್ಯಾಂಕ್ ಯು. ನಮಸ್ಕಾರ.